ವೆಲ್ಕಮ್ ಟು ಪೈತ್ರಾಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಇವತ್ತೊಂದು ಸಣ್ಣ ಪೂಜೆ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆದೆ. ಬೆಳಗ್ಗೆ ಈ ಕೋಲ್ಡ್ ಟೈಮಲ್ಲಿ ನನಗೇನು ಪ್ರಾಬ್ಲಮ್ ಅಂತ ಅಂದರೆ ಅಕ್ಷಿ ಬರ್ತಾನೆ ಇರುತ್ತೆ, ಮೂಗೊಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನನಗೆ ಅಕ್ಷಿ ಬರ್ತಾನೆ ಇರುತ್ತೆ. ಸುಮಾರು ಜನಕ್ಕೆ ಈ ಥರ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಇದು ಏನು ರೀಸನ್ ಅಂತ ಗೊತ್ತಿಲ್ಲ. ಬೆಳಗ್ಗೆ ನಾನು ಅಕ್ಷಿ ಮಾಡ್ತಾ ಇದ್ದೆ. ನಮ್ಮ ಅಜ್ಜಿ ಅಂತ ಇದ್ದೀನಿ ಅಂತ ಇದ್ರು. ಅಜ್ಜಿ ಅಲ್ಲ, ಅಜ್ಜಿ ಅಕ್ಷಿ ಮಲ್ಕೋ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ ನೈಟ್ ಫುಲ್ಲು ಪ್ರೀತಮ್ಗೆ ಫೀವರ್ ಅಂತ ಅಂದರೆ ಸಿಕ್ಕಾಬಿಟ್ಟು ಜ್ವರ ಬಂದುಬಿಟ್ಟಿದೆ. ಮಲಗಿದ್ದಾನೆ ಅವನಿಗೆ ಅಂತ ಇವಾಗ ಟಾನಿಕ್ ಕೂಡ ತೊಗೊಂಡು ಬಂದ್ವಿ. ಸೊ ಇದನ್ನು ಹಾಕ್ತೀವಿ, ಪ್ಯಾರಾಸಿಟಮೋಲ್. ಸಡನ್ನಾಗಿ ಫೀವರ್ ಬಂದಿದೆ ಅಂತ ಅಂದರೆ ಇವಾಗಲೂ ನನ್ನ ಬಾಡಿ ಬಿಸಿ ಇದೆ, ಅಷ್ಟು ಬಿಸಿ ಆಗಿಬಿಟ್ಟಿದ್ದ. ಸೊ ಬೆಳಗ್ಗೆ ಬೇಗನೆ ಎದ್ದ ಅವನು ಕೂಡ. ಆಮೇಲೆ ಮಲಗಿಸೋಣ, ಇಡೀ ನೈಟ್ ನಿದ್ದೆ ಮಾಡಿಲ್ಲ ಅಂತ ಸೀರೆ ಜೋಕಾಲೆಲ್ಲ ಹಾಕಿ ತೂಗಿ ಅವನ್ನ ಮಲಗಿಸಿ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಅವನು ಎದ್ದೇಳೋಷ್ಟರೊಳಗೆ ಇನ್ನು ಅವನು ಎದ್ದು ನಮಗೆ ಮಾಡೋಕ್ಕೆ ಬಿಡ್ತಾನೋ ಇಲ್ವೋ ಅಂತ ಹೇಳಿಬಿಟ್ಟು ಅವನ್ನ ಮಲಗಿಸ್ದೆ. ಇವಾಗ ನನ್ನ ಹಸ್ಬೆಂಡು ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿಂದ ನಾವು ಪೂಜೆ ಮಾಡೋದಕ್ಕೆ ಕರ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಅಮ್ಮ ಬರ್ತಾರೆ, ತಮ್ಮ ಬರ್ತಾನೆ, ಎಲ್ಲರೂ ಬರ್ತಾರೆ. ಸೊ ಜೊತೆಗೆ ಪೂಜೆನೂ ಮಾಡೋದು. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ದಿನ ಒಂಥರ ರಿಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನಿದ್ದೆ ಮಂಪ್ರು ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ನಾನು ನೈಟ್ ಫುಲ್ಲು ನಿದ್ದೆ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ. ನನ್ನ ಹಸ್ಬೆಂಡ್ ಇವತ್ತು ಅಮ್ಮ ಮನೆಗೆ ಹೊರಟಿದ್ರು. ಸರಿ ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ಕಳ್ಸೋಣ, ಅವರು ಎಚ್ಚರ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋದಾಗ ಕೋತಾಸ್ ಕಾಫಿ ಪೌಡರ್ ಬರುತ್ತೆ, ಅದು ಫಿಲ್ಟರ್ ಕಾಫಿ ಅಲ್ವಾ? ಮಿಕ್ಕಿದೆಲ್ಲ ಇನ್ಸ್ಟಂಟ್ ಕಾಫಿ. ಫಿಲ್ಟರ್ ಕಾಫಿ ಮನೇಲಿ ಮಾಡ್ತಾ ಇದ್ರೇನೆ ಅದ್ರ ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸೊ ಮಾಡ್ತಾ ಇದ್ರೇನೆ ಅಷ್ಟು ಘಮ ಅಂತ ಇರುತ್ತೆ. ಮತ್ತೆ ಕುಡಿಬೋದು ಫಿಲ್ಟರ್ ಕಾಫಿ ಆರಾಮಾಗಿ. ನಮ್ಮ ಅಜ್ಜಿಗೆ ಅಂತ ಹೇಳಿ ತರಿಸ್ದೆ, ಬಟ್ ನನಗೆ ಫಿಲ್ಟರ್ ಕಾಫಿ ತುಂಬ ಇದಾಗ್ಬಿಟ್ಟಿದ್ದೀನಿ. ಹಾಗೆ ನೈಟ್ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಫುಲ್ ಫೀವರ್ ಬಂದುಬಿಡ್ತು ಪ್ರೀತಮ್ಗೆ. 1 ಗಂಟೆ ಅಷ್ಟೊತ್ತಿಗೆ ಅವನಿಗೆ ಫೀವರ್ ಜಾಸ್ತಿ ಆಗೋಗಿತ್ತು. ಅಷ್ಟೊತ್ತಿಗೆ ಎಲ್ಲಿ ನಾವು ಟಾನಿಕ್ ತರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಂದ್ಕೊಟ್ಟು ಹೋದ್ರು 5 ಗಂಟೆಗೆ. ಅಜ್ಜಿನೂ ಕೂಡ ಎದ್ರು. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಬಿಡ್ತೀನಿ, ಬೇಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊ, ಇಲ್ಲ ಅಂತ ಅಂದರೆ ಲೇಟ್ ಆಗುತ್ತೆ. ದಾಸಪ್ಪ ಎಲ್ಲ ಬಂದಮೇಲೆ ಅದು ಹಿಂದಿಂದ ಹಂಗಂಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟೊತ್ತು ಬೇಗ ಬಂದುಬಿಡ್ತಾರೆ ಅಂತ ಅಜ್ಜಿನೂ ಕೂಡ ಹೆಲ್ಪ್ ಮಾಡಿದ್ರು. ಸೊ ಹಂಗಾಗಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಪ್ರೀತಮ್ ಎದ್ದ. ಅವನಿಗೆ ಅವಾಗ ತಾನೇ ನಾನು ಸಿರಪ್ ಹಾಕಿದೆ. ಸಿರಪ್ ಹಾಕಿದ ಮೇಲೆ ಸ್ವಲ್ಪ ಅವನಿಗೆ ಫೀವರ್ ಕಡಿಮೆ ಆದಂಗೆ ಆಯಿತು. ಅಲ್ಲಿವರೆಗೂ ಫುಲ್ ಡಲ್ ಆಗಿಬಿಟ್ಟಿದ್ದ, ನೋಡೋಕ್ಕೆ ಆಗ್ತಾ ಇರಲಿಲ್ಲ ಮುಖ ಒಂದು. ನೋಡಿ, ಏನಾದರೂ ಮಾಡಬೇಕಾದ್ರೆ ಏನಾದರೂ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರ ವಿಚಾರದಲ್ಲಿ ಅಥವಾ ಪೂಜೆ ವಿಚಾರದಲ್ಲಿ ಏನಾದರೂ ಒಂದು ಅಡಚಣೆ ಆಗ್ತಾನೆ ಇರುತ್ತೆ ನಮ್ಮ ಮನೇಲಿ. ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಸಾಕು, ಅವತ್ತಿಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂದುಬಿಡುತ್ತೆ. ಟಾನಿಕ್ ಆಗಿ ಒಂದು 15 ನಿಮಿಷ ಆದಮೇಲೆ ಅವನಿಗೆ ಫುಲ್ಲು ಒಂಥರ ರಿಲೀಫ್ ಆದ. ಹೊಟ್ಟೆ ಬೇರೆ ಎಸಿತಿತ್ತಲ್ಲ. ಅಜ್ಜಿ ಕೊಟ್ಟಿದ್ದು ಬೆಣ್ಣೆ ಮುರ್ಗೆ ತಿನ್ಕೊಂಡು ಕೂತಿದ್ದ. ಅಜ್ಜಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು. ನಾನು ಇವತ್ತು ಏನಿಲ್ಲ, ನಾವು ಈ ಥರ ದಾಸಪ್ಪನ್ನೆಲ್ಲ ಕರೆಸಿದಾಗ ತರಕಾರಿ ಸಾಂಬಾರು ಮಾಡ್ತೀವಿ, ಪಾಯಸ, ಬಜ್ಜಿ, ಮುದ್ದೆ ಮತ್ತು ಈ ಥರ. ಅಂದರೆ ಅವ್ರ ಅನುಕೂಲಕ್ಕೇನೋ ಇದು ಬೇಸಿಕ್ಕಾಗಿ ಇಷ್ಟು ಅಡುಗೆ ಅಂತೂ ಮಾಡಬೇಕು ಅಂತಾರೆ. ಇನ್ನೊಂದು ಎಕ್ಸ್ಟ್ರಾ ಅಂದರೆ ಕಡಲೆ ಹುಳಿ ಮಾಡ್ಬೋದು, ಹೆಸರು ಬೇಳೆ ಮಾಡ್ಬೋದು, ಇಷ್ಟೇ ಮಾಡೋದು. ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಒಬ್ಳೇನೆ ಇಷ್ಟೆಲ್ಲ ಅಡುಗೆ ಮಾಡೋಷ್ಟು ಎಲ್ಲಿ ಲೇಟ್ ಆಗಿಬಿಡುತ್ತೋ, ಎಲ್ಲಿ ಬಂದುಬಿಡ್ತಾರೋ ಅಂತ ನನ್ನ ಹಸ್ಬೆಂಡ್ಗೆ 5 ನಿಮಿಷಕ್ಕೆ ಒಂದೊಂದ್ಸರಿ ಫೋನ್ ಮಾಡಿಕೊಂಡು ಎಲ್ಲಿದ್ದೀರಾ ಅಂತ ಅಂದ್ಕೊಂಡು ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪ್ರಗತಿ ಅವರೇ ಫ್ರೆಶ್ ಅಪ್ ಆಗಿಬಿಡ್ತಾರೆ. ಸೊ ಅವ್ರದ್ದೇನು ಟೆನ್ಷನ್ ಇಲ್ಲ. ಪ್ರೀತಮ್ ಫೀವರ್ ಇತ್ತು. ಸೊ ಅವನ್ನ ನೋಡಿಕೊಂಡು ಕೆಲಸ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಅಂತ ಹೇಳ್ಬೋದು. ಯಾಕೆಂತಂದರೆ ಫೀವರ್ ಬಂದ ತಕ್ಷಣ ಮಕ್ಕಳು ಗೊತ್ತಲ್ವ, ಅವರು ಒಬ್ಬರೇ ಇರೋದಿಲ್ಲ, ಎತ್ಕೊ ಅನ್ನೋದು. ಏನೋ ಅವ್ನಿಗೆ ಹೇಳ್ಬೇಕು ಅನ್ಸುತ್ತೆ, ಅವ್ರಿಗೆ ಹೇಳೋಕ್ಕಾಗಲ್ಲ. ಏನೋ ಒಂಥರ ಆಗ್ತಾ ಇರುತ್ತಲ್ಲ ಒಳಗಡೆ, ಅವ್ರಿಗೆ ಒಂಥರ ಟಯರ್ಡು, ಸುಸ್ತು. ಸೊ ಏನೋ ಒಂಥರ ಹೊಸ ಅನುಭವ. ಡೈಲಿ ಇರೋದಕ್ಕಿಂತ ಅವಾಗ ಡಿಫ್ರೆಂಟಾಗಿರ್ತಾರಲ್ಲ, ಹಾಗಾಗಿ ಬಂದು ಅಮ್ಮ ಅಂತ ನಮ್ಮನ್ನು ಇದು ಮಾಡ್ತಾ ಇರ್ತಾರೆ. ಇಡೀ ದಿನ ಅವನಿಂದ ಎಷ್ಟು ಇದಾಯಿತು ಅಂತಂದರೆ ಅವನಿಗೆ ಕಂಫರ್ಟಬಲ್ ಆಗಿ ಇರೋಕ್ಕೆ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇಲ್ಲಿ ನಾನು ಪ್ರೀತಮ್ಗೆ ಯೂಸ್ ಮಾಡ್ತಾ ಇರೋದು ಲವ್ ಲ್ಯಾಬ್ ಸುಪ್ರೀಂ ಪ್ಯಾಂಟ್ಸ್. ನ್ಯೂಬಾರ್ನ್ ಬೇಬಿಗೆ ಏನಾದರೂ ನಿಮಗೆ ಒಂದು ಒಳ್ಳೆಯ ಬೆಸ್ಟ್ ಡೈಪರ್ ಬೇಕಂತಂದರೆ ಇದಕ್ಕೆ ನೀವು ಹೋಗ್ಬೋದು. ಯಾಕೆ ಅಂತಂದರೆ ಇದರೊಳಗಡೆ ಸ್ಕಿನ್ ಕೇರ್ಗೆ ಅಂತಲೇ ಒಂದು 100 ಮಿಲಿಯನ್ ಬ್ರೀತಬಲ್ ಪೋರ್ಸ್ ಇರುತ್ತೆ, 360 ಡಿಗ್ರಿ ಸ್ಕಿನ್ ಕೇರ್ ಇರುತ್ತೆ. ಜೊತೆಗೆ ಆಲೋವೆರಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ರ್ಯಾಷಸ್ ಆಗೋದನ್ನು ಕೂಡ ತಡಿಬಹುದು. ಜೊತೆಗೆ 12 ಗಂಟೆವರೆಗೂ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. 5 ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ. ಸೂಪರ್ ಕಾಟನ್ ಥರನೇ ಇರುತ್ತೆ ಬಟ್ಟೆ ಇದು ನೋಡೋದಕ್ಕೆ.
ಹಾಗೆ ಇದರೊಳಗೆ ನಮಗೆ ಬ್ಲೂ ಕಲರ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡಾದ್ಮೇಲೆ ಡಿಸ್ಪೋಸ್ ಮಾಡೋದಕ್ಕೆ. ಹಾಗೆ ಯೆಲ್ಲೋ ಕಲರ್ ಲೈನ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಇಂಡಿಕೇಟರ್ ಥರ. ಮಕ್ಕಳಿಗೆ ಯಾವಾಗ ರಿಮೂವ್ ಮಾಡಬೇಕು ಅದು ಬ್ಲೂ ಕಲರ್ ಆಗಿರುತ್ತೆ, ಅವಾಗ ನಾವು ಆರಾಮಾಗಿ ರಿಮೂವ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಮಕ್ಕಳ ಸ್ಕಿನ್ನನ್ನು ಸೇಫಾಗಿ ಇಟ್ಕೊಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಸೇಮ್ ಲೈಕ್ ಕಾಟನ್ ಬಟ್ಟೆ ಹೇಗಿರುತ್ತೋ ನಾವು ಯೂಸ್ ಮಾಡಿದಾಗ ಹಾಗೆ ಇರುತ್ತೆ. ನಾರ್ಮಲಾಗಿ ಇದನ್ನು ಯೂಸ್ ಮಾಡಿದಾಗ ನಾವು ಡೈಪರ್ ಹಾಕಿದ್ದೀವಿ ಅನ್ನೋ ಫೀಲ್ ಮಗುಗೂ ಆಗೋದಿಲ್ಲ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಲ ಹತ್ರ ಕೂಡ ಎಲಾಸ್ಟಿಕ್ ಇರುತ್ತೆ, ಸೊಂಟದ ಹತ್ರ ಕೂಡ ಅಷ್ಟೇ. ತುಂಬಾ ಫಿಟ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಮೂವ್ ಮಾಡಬೇಕಾದ್ರೆ ಈ ಸ್ಟ್ರಿಪ್ಪನ್ನು ತೆಗೆದುಬಿಟ್ಟು ರೋಲ್ ಮಾಡಿ ನಾವು ರಿಮೂವ್ ಮಾಡಬಹುದು. ಈಸಿಯಾಗಿ ಮೆಸ್ಸಿ ಆಗದಲ್ಲೇ ಇರೋ ಹಾಗೆ ನಾವು ರಿಮೂವ್ ಮಾಡಿ ತೆಗಿಬೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿ ಹ್ಯಾಪಿಯಾಗಿ ಇರ್ತಾರೆ ಅಂತ ಹೇಳ್ಬೋದು. ನೀವೇನಾದರೂ ನ್ಯೂ ಮಾಮ್ ಆಗಿದ್ರೆ ಈ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದರೊಳಗೆ ಎಷ್ಟು ನೀರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಒಂದು ಟೆಸ್ಟ್ ಕೂಡ ಮಾಡಿದೆ. ಅಂತಂದರೆ ಡೈಪರ್ ಮೇಲೆ ನಾನು ಬ್ಲೂ ವಾಟರನ್ನು ಸ್ಪ್ರೆಡ್ ಮಾಡಿ ನೋಡಿದಾಗ ಕಂಪ್ಲೀಟಾಗಿ ಡ್ರೈ ಆಗಿದ್ದು. ಟಿಶ್ಯೂ ಪೇಪರ್ ಮೇಲೆ ಯಾವುದೇ ರೀತಿಯಾದಂತಹ ನೀರಿನ ಸ್ಪಾಟ್ ಇರಲಿಲ್ಲ. ಸೊ ಇಷ್ಟು ಇದು ಕಂಫರ್ಟಬಲ್ ಆಗಿ ಇರುತ್ತೆ ಮಕ್ಕಳಿಗೆ ಅಂತ. ಸೊ ನಿಮಗೆ ಬೇಕಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಬೆಟರ್ ಅನ್ಸೋ ಮಾಮ್ಸ್ ಕೂಡ ಕಮೆಂಟ್ ಮಾಡಿ. ನಾನು ಅಡುಗೆ ಎಲ್ಲ ಮಾಡಿದ್ದೆನ ಇಲ್ಲೇ ಕೌಂಟರ್ ಟಾಪಲ್ಲಿ ಇಟ್ಕೊಂಡ್ರೆ ಅಲ್ಲೆಲ್ಲ ಮೆಸ್ಸಿ ಆಗ್ತಾ ಇರುತ್ತೆ, ಇಕ್ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಬಿಟ್ಟೆ ನಾನು. ಸಾಂಬಾರು ಆಯಿತು, ಪಾಯಸ ಮಾಡಿದೆ, ಬಜ್ಜಿಗೆ ಹಾಕಿದೆ, ಆಮೇಲೆ ರೈಸ್ ಕೂಡ ಮಾಡಿಟ್ಕೊಂಡೆ. ಮುದ್ದೆ ಇನ್ನೇನು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮುದ್ದೆ ಬಂದುಬಿಟ್ಟು ಜಾಸ್ತಿ ಬೇಕು ಅಂತ ಅಂದ್ರಮ್ಮ, ಒಂದು 6-7 ಮಾಡಿಟ್ಟಿರೋ ಅಂತ. ಸರಿ 6-7 ಮುದ್ದೆ ಅಂತಂದರೆ ನನಗೆ ಅದೆಲ್ಲ ಅಭ್ಯಾಸನೂ ಇಲ್ಲ. ತಿರುವಿ ನಾನು ಏನಿದ್ರು ನಮ್ಮ ಮನೇಲಿ 3 ಮುದ್ದೆ ಮಾಡ್ಕೊಂಡು ಅಭ್ಯಾಸ ನನಗೆ. ಸರಿ ಇಷ್ಟೊಂದು ಮುದ್ದೆ ಹೆಂಗಪ್ಪ ಮಾಡೋದು ಅಂತೇಳಿ ನಮ್ಮ ಅಜ್ಜಿನ ಕೇಳಿ ಮಾಡ್ತಾಯಿದ್ದೆ. ಅದೊಂಥರ ಆಗೋಯ್ತು ಪಜೀತಿ. ಹಿಂಗ ಆಮೇಲೆ ಇಷ್ಟೇನಾ? ಹಿಂಗ ಗಂಟು ಕಟ್ಟಲ್ವಾ? ಗಂಟ ಕಟ್ಟ ತಿರುವಲ್ವ ಅವಾಗ ಗಂಟಲ್ಲ ಹೋಯ್ತದೆ. ಹೌದಾ? ಅನ್ಕಂಡು ಆಗ್ತಿದಂಗೆ ಹಿಂಗೆ ತಿರುಗ್ಬಿಡ್ಬೇಕು ಚೆನ್ನಾಗಿ, ಗಂಟೆಲ್ಲ ಹೋಗಂಗೆ ಅಂತ. ಬೇಯ್ತದೆ ಇಟ್ಟಾಗ ಬೇಯಲ್ವಾ? ಹಿಂಗೆ ಮಾಡಿ ಆದ್ಮೇಲೆ ಬೆಂದ ಮೇಲೆ ಬೇಯ್ತದೆ ನೋಡು, ಅವಾಗ ತಿರ್ಗ್ಸೋದು. ಏನೋ ಇಷ್ಟೇ ಅಷ್ಟೇ. ಬೇಯ್ತದೆ, ಚೆನ್ನಾಗಿ ಬೇಯ್ತದಲ್ಲ, ಅದು ಕೆಳಕ್ಕೆ ಮಾಡಿಕೊಂಡು ಚೆನ್ನಾಗಿ ತಿರುಗಿಕೊಳ್ಳು. ಇನ್ನು ಒಲೆ ಮೇಲೆ ಮುದ್ದೆ ಇಟ್ಟಿದ್ದೀನಿ. ಅಷ್ಟರೊಳಗಾಗಲೇ ಬಂದೇ ಬಿಟ್ಟರು ಎಲ್ಲರೂ. ಬಂದ ತಕ್ಷಣ ನನಗೆ ಟೆನ್ಷನ್ಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಅಡುಗೆ ರೆಡಿ ಆಗಿಲ್ಲ, ದೇವ್ರ ಪೂಜೆಗೆ ರೆಡಿ ಮಾಡಿಲ್ಲ ಅಂತ ಹಿಂದಿಂದನೇ ಮಾಡ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನೇ ಮುದ್ದೆ ಮಾಡಿಕೊಡ್ತಾರೆ ಬಿಡು, ಹೆಂಗೋ ನನಗೆ 7 ಮುದ್ದೆ ತಿರ್ವಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಅಮ್ಮನೇ ಬಂದರು. ಅಮ್ಮ ಬಂದರು, ನನ್ನ ತಮ್ಮ ಬಂದ. ಇವರು ಬಂದು ನಮ್ಮ ಮನೇಲಿ ಏನೇ ಇದಾದ್ರೂ ಈ ದಾಸಪ್ಪನ್ನೇ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾಯಿದ್ರು. ಅದನ್ನೇ ಅಮ್ಮ ಹೇಳ್ತಾಯಿದ್ರು, ಪ್ರೀತಮ್ಮ ಹುಟ್ಟಿದಾಗ ಸೂತ್ಕ ತೆಗಿಯೋದಕ್ಕೆ ಅಂತ ಬಂದಿದ್ರಿ ಅಲ್ವಾ, ಈ ಮಗುಗೆ ನೀವು ಬಂದಿದ್ದು ಅಂತ ಹೇಳ್ಬಿಟ್ಟು ಪ್ರೀತಮ್ನ ತೋರಿಸಿ ಹೇಳ್ತಾ ಇದ್ರು. ಸದ್ಯ ಎಲ್ಲರೂ ಬಂದರು. ಅಂದರೆ ಅವ್ರು ಬಂದ ತಕ್ಷಣ ವೆಯ್ಟ್ ಮಾಡೋದಿಲ್ಲ, ಅವ್ರಿಗೂ ಬೇರೆ ಕಡೆ ಕೆಲಸ ಇರುತ್ತಲ್ವಾ. ಸಡನ್ ಆಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಪೂಜೆಗೆ. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಕೂಡ ಅಮ್ಮಂಗೆ ಹೇಳ್ಕೊಂಡು ಇಷ್ಟಿಷ್ಟೇ ರೆಡಿಯಾಗಿದೆ ಅಮ್ಮ ಅಂತ. ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಒಂದು ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕಂತೆಲ್ಲ ಅಂದ್ಕೊಂಡಿದ್ದೆ. ಎಲ್ಲಿ ಫ್ರೆಶ್ ಅಪ್ ಆಗಲಿ, ನಂಗೆ ಒಂದೇ ಒಂದು ನಿಮಿಷ ಟೈಮ್ ಸಿಕ್ಕಲಿಲ್ಲ. ಕ್ವಿಕ್ಕಾಗಿ ಎಲ್ಲ ಆಗೇ ಹೋಯ್ತು. ಅವ್ರು ಬಂದ ತಕ್ಷಣ ನೆಲ ತಣ್ಣಗೆ ಮಾಡಿ ರಂಗೋಲಿ ಹಾಕಿ ಮಣೆ ಹಾಕಿ ಮತ್ತು ಬಾಳೆ ಎಲೆ ಕೊಡಿ ಹಂಗೆ ಹಿಂಗೆ ಅಂತ ಶುರು ಮಾಡಿಕೊಂಡೇ ಬಿಟ್ಟರು. ಸರಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅಂತಂದರೆ ಇಡೀ ದಿನ ಹೆಂಗೆ ಹೋಯ್ತು ಅಂತ ಅಂದರೆ ಈ ಟ್ರೈನ್ ಓಡ್ತಾ ಇರತ್ತಲ್ಲ ಹಂಗೆ ಓಡ್ತಾ ಇತ್ತು. ನನಗಂತೂ ದಿಕ್ಕೇ ತೋಚ್ತಾ ಇರಲಿಲ್ಲ, ಏನು ಮಾಡಬೇಕು ಏನು ಇಡಬೇಕು ಅಂತ. ಗೊತ್ತಿರೋದನ್ನೂ ಸಹ ಮರ್ತೋಗ್ಬಿಟ್ಟೆ ಅಂತ ಹೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಟೈಮ್ ಎಲ್ಲ ನಾವು ದಾಸಪ್ಪನ ಇಕ್ಸಿದ್ವಿ. ಅವ್ರು ಬಂದ ತಕ್ಷಣ ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಬಂದಿದ್ದಕ್ಕೆ ನನಗೆ ಎಷ್ಟೋ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಬಂದು ಅಮ್ಮನೇ ಮುದ್ದೆ ಎಲ್ಲ ಮಾಡಿಕೊಟ್ರು. ಇನ್ನು ನಾನು ದೇವ್ರ ಮನೆ ಕ್ಲೀನ್ ಮಾಡೋಂಗೂ ಸಹ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಹೆಂಗೆ ಆಗ್ತಾಯಿತ್ತು ಅಂತ ಅಂದರೆ ನನಗೆ ಪೂಜೆ ಅಂತ ಅಂದ್ರೆ ಏನೋ ಅದು ಒಂದು ಅಡಚಣೆ ಆಗ್ತಾಯಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಗೆ ಎಲ್ಲನೂ ಮಾಡ್ಕೊಳ್ಳೋಣ, ಓಕೆ ಫೈನ್ ನಾಳೆಯಿಂದ ಎಲ್ಲ ಪೂಜೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಬೆಳಗ್ಗೆ 5 ಗಂಟೆಗೆ ಪ್ರೀತಮ್ ಎದ್ದೇಳಬೇಕು 4 ಗಂಟೆಗೆ ಅಂತ ಅಲಾರಾಮ್ ಇಟ್ಟು ಎದ್ದೇಳಕ್ಕೆ ಹೋಗ್ತೀನಿ. ಫೀವರ್ ಬಂದುಬಿಟ್ಟಿದೆ, ಅವ್ನು ನಮ್ಮನ್ನ ಎದ್ದೇಳಕ್ಕೆ ಬಿಡ್ತಾಯಿಲ್ಲ. ಸೊ ಅಲ್ಲೂ ಕೂಡ ಲೇಟ್ ಮಾಡ್ದೆ. ಮತ್ತು 5 ಗಂಟೆ 5:15 ಆಗೋಯ್ತು ಅಲ್ಲಿ ರೆಡಿಯಾಗಿ. ಮತ್ತೆ ಎಲ್ಲ ಮಾಡೋಷ್ಟರಲ್ಲಿ ಹೆಂಗೆ ಮಾಡಿದ್ರೂ
ಹೆಂಗಾಯಿತು ಅಂತ ಅಂದರೆ ಪ್ರೀತಮ್ ಅಲ್ಲ ಅಳ್ತಾ ಇದ್ದಾನೆ, ಒಂದೇ ಸಮ ಅಳ್ತಾ ಇದ್ದಾನೆ ಜೋರಾಗೆ. ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ, ಅದು ಮಾಡೋದ ಇದು ಮಾಡೋದ ಅಡುಗೆ ಮಾಡೋದ ಇವನ್ನ ನೋಡ್ಕೊಳ್ಳೋದ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸರಿ ಆದಂಗೆ ಆಗುತ್ತೆ, ಹಿಂಗೋ ಎಲ್ಲ ದೇವ್ರ ಇಚ್ಛೆ, ದೇವ್ರು ಹಿಂಗೆ ನಡೆಸ್ಬೇಕು ಅಂತ ಇದೆಯೋ ಹಂಗಾಗಲಿ ಅಂತ ಹೇಳ್ಬಿಟ್ಟು ಪಟಾಪಟ ಅಂತ ಅವ್ರು ಬಂದ ತಕ್ಷಣ ಪೂಜೆ ಶುರು ಮಾಡಿಕೊಂಡೇ ಬಿಟ್ಟರು. ಪೂಜೆನೂ ಕೂಡ ಮಾಡಿಬಿಟ್ವಿ. ಆಮೇಲೆ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ, ಅಯ್ಯೋ ಅಮ್ಮ ನಾನು ಸೀರೆ ಉಟ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಎಲ್ಲ ಆಗಲೇ ಇಲ್ಲ ಅಂತ ಹೇಳಿ. ಹಸು ಗಂಜಲ ಬೇಕಾಗುತ್ತೆ, ಹಸು ಸಗಣಿ ಬೇಕಾಗುತ್ತೆ, ಗರಿಕೆ ಬೇಕಾಗುತ್ತೆ, ಆಮೇಲೆ ಬಾಳೆ ಎಲೆ, ಆಮೇಲೆ ಹಂಚಿಗಡ್ಡಿ ಎಲ್ಲ ಕೇಳ್ತಾರೆ. ನಾವು ನಾಮ ಎಲ್ಲ ಇಡ್ತಾರಲ್ಲ, ಹೊಸ ಪೊರ್ಕೆ ಹಂಚಿಗಡ್ಡಿ ಬೇಕಾಗುತ್ತೆ. ಹಂಚಿಗಡ್ಡಿ ಅಂತ ಅಂದರೆ ಪೊರ್ಕೆ ಇರುತ್ತಲ್ಲ, ಅದು ನಾವು ಯೂಸ್ ಮಾಡ್ತೀವಲ್ಲ ಬಾಂಬೆ ಪೊರ್ಕೆ, ಅದಲ್ಲ ನಾರ್ಮಲ್ ಪೊರ್ಕೆ ಬರುತ್ತೆ ಅದು. ಸೊ ಎಲ್ಲನೂ ಕೂಡ ಅಮ್ಮನೇ ಹೊಂಚ್ಕೊಂಡು ಕರೆಕ್ಟಾಗಿ ತೊಗೊಂಡು ಬಂದಿದ್ರು. ಇನ್ನು ಅದನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿರಲಿಲ್ಲ, ಅದೆಲ್ಲ ಮಾಡ್ತೀನಿ ಅಂದರೆ ಲೇಟ್ ಆಗೋಗೋದು. ಟೆನ್ಷನ್ ಮೇಲೆ ಟೆನ್ಷನ್ನು, ಗಾಬರಿ ಮೇಲೆ ಗಾಬರಿ, ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಅಕ್ಕಿ ಹಾಕ್ಬೇಕಂತ ಅಂದ್ರೆ ಸರಿ ಅಕ್ಕಿ ಬಂದುಬಿಟ್ಟು ಚೆನ್ನಾಗಿರೋದು ಹಾಕೋಣ ಅಂತೇಳಿ ಆ ಕವರ್ ಏನಿತ್ತಲ್ಲ ಅದನ್ನು ಹಾಗೆ ಇಟ್ಟಿದ್ದೆ. ಸರಿ ಓಪನ್ ಮಾಡ್ತೀನಿ, ಕವರ್ ಕೆಳಗಡೆ ಓಪನ್ ಆಗಿಬಿಟ್ಟಿದೆ, ಎಲ್ಲ ಅಕ್ಕಿ ಎಲ್ಲ ಚಲೋ ಆಯಿತು. ಸೊ ಹಂಗಾಯಿತು, ಹಿಂಗೆಂಗೋ ಏನೇನೋ ಮಾಡಿ ಕೊನೆಗೂ ಪೂಜೆ ಮುಗಿಸಿದ್ವಿ. ಒಂಥರ ಯಾಕೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ಲಿಲ್ಲ ನನಗೆ. ಏನಪ್ಪ ಪೂಜೆ ಟೈಮಲ್ಲಿ ಎಷ್ಟು ಗಡಿಬಿಡಿ ಮಾಡ್ಕೊಂಡ್ಬಿಟ್ಟೆ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇನ್ನೂ ಎಲ್ಲ ಕರೆಕ್ಟಾಗಿ ತೊಗೊಂಡು ಬಂದು ನಿಧಾನಕ್ಕೆ ಆರಾಮಾಗಿ ಮಾಡಬೇಕಾಗಿತ್ತು ಅಂತೆಲ್ಲ ಅನ್ನಿಸ್ತು. ಆಮೇಲೆ ಗೊತ್ತಾಗಲಿಲ್ಲ, ಬಟ್ ಏನಾಯಿತು ಅಂತ ಎಲ್ಲನೂ ಕೂಡ ಹಿಂದಿಂದನೇ ಪೂಜೆ ಮಾಡಬಾರ್ದು ಅನ್ನೋ ಥರನೇ ಆಗ್ತಾಯಿತ್ತು. ಆದರೆ ನಾವು ಇವತ್ತು ಪೂಜೆ ಮಾಡಿಸ್ಲೇಬೇಕಾಗಿತ್ತು. ಯಾಕೆ ಅಂತಂದರೆ ಭಾನುವಾರ ಒಂದು ಗೃಹ ಪ್ರವೇಶ ಆಯಿತು ನಮ್ಮ ಫ್ಯಾಮಿಲಿಲಿ. ಸೊ ಅವರೆಲ್ಲರೂ ಇಲ್ಲ ನೀವು ಪೂಜೆ ಮಾಡ್ಕೊಳ್ಳೇಬೇಕು ಅಂತ ಅಂದರು. ಅದಕ್ಕೋಸ್ಕರ ಪೂಜೆ ಮಾಡಿಬಿಟ್ವಿ. ಶ್ರಾವಣ ಅಂತ ಅಂದ್ರೇ ಈ ಶ್ರಾವಣ ಶನಿವಾರ ವೆಂಕಟರ ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಯಾರು ಗೋವಿಂದ ವೆಂಕಟರಮಣ ಸ್ವಾಮಿಗೆ, ಅವರೆಲ್ಲರೂ ಕೂಡ ಅಷ್ಟೇ ದಾಸಪ್ಪನ ಇಟ್ಟು ಪೂಜೆ ಮಾಡೋರು ಇರ್ತಾರೆ. ಕೆಲವೊಬ್ಬರು ಅವರೇ ದಾಸಪ್ಪ ಅಂತಂದರೆ ಅವ್ರ ಮನೇಲಿ ಅವರೇ ಮಾಡ್ಕೊಳ್ಳೋರು ಇರ್ತಾರೆ. ಈ ಜಾಕ್ಟೆ ಮತ್ತು ಶಂಖ ಊದ್ತಾರಲ್ಲ, ಅದು ಒಂಥರ ಅವ್ರ ಕೆಲಸ ಅದು ಅಂತ ಹೇಳ್ತಾರೆ. ಅಂದರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾವಿರೋ ಸರೌಂಡಿಂಗಲ್ಲಿ ಸುಮಾರು ಕಡೆ ಹುಡುಕಿದ್ವಿ, ಎಲ್ಲಾರನ್ನೂ ಕೇಳಿದ್ವಿ, ಎಲ್ಲೂ ನಮಗೆ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿದ್ರು ಕೂಡ ಡಿಮ್ಯಾಂಡ್ ಮಾಡ್ತಾಯಿದ್ರು, ನಮ್ಗೆ ಇಷ್ಟು ಕೊಟ್ಟರೆ ಮಾತ್ರನೇ ಬರೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಹಸ್ಬೆಂಡು ಸರಿ ಅವಾಗಿಂದನೂ ಬರ್ತೀನಿ ಅಂತಾರಲ್ವ, ಅವ್ರಿಗೆ ಹೇಳೋಣ ಕೊಟ್ಟರು ನಮ್ಮೂರಿಗೆ ತಾನೇ ಅಂತ ಹೇಳ್ಬಿಟ್ಟು ಇವ್ರನ್ನ ಅಮ್ಮ ಮನೆ ಹತ್ರ ಇರೋದು ಇವರು, ಅಲ್ಲಿಂದಾನೇ ನಾವೇ ಕಾರ್ ಕೊಟ್ಬಿಟ್ಟು ಕರ್ಸ್ಕೊಂಡು ಬಂದ್ವಿ. ಪ್ರಗತಿಗೆ ಕಾಲು ನಮಸ್ಕಾರ ಮಾಡ್ಕೊಂಡ್ರೆ ನೆಲಕ್ಕೆ ನಮಸ್ಕಾರ ಮಾಡ್ಕೊತಾ ಇದ್ರು. ಅದಕ್ಕೆ ಅಮ್ಮ ನೆಲಕ್ಕಲ್ಲ, ಅವ್ರಿಗೆ ಕಾಲು ಮುಗಿದ್ಬಿಟ್ಟು ಬಗ್ಗಿ ನಮಸ್ಕಾರ ಮಾಡ್ಕೊಂಡು ಹೇಳಿ ಹೇಳ್ಕೊಡ್ತಾಯಿದ್ರು. ನೋಡ್ಬೇಕಲ್ಲಿ ಸ್ವಾಮಿ ನೋಡ್ಬೇಕು. ನೋಡು ಸ್ವಾಮಿ ಎಂಟ ಜನ ಅಳಬಾರ್ದು ಎಲ್ಲ ಹೊರಟತ್ತವೆ ಬಿಡು, ಎಲ್ಲ ಹೋಗ್ಬಿಡ್ತವೆ ಸುಮ್ಮನಿರು, ಅಳಬಾರ್ದು. ಎಲ್ಲ ಹಂಗೆ ನೋಡಿವಾಗ ಕನ್ನಡಗೆ ಹೋಗಿ ನೋಡ್ಕೊ. ವಾವ್ ಕನ್ನಡಗೆ ಹೋಗಿ ನೋಡ್ಕೊ. ನೀವೇ ನೋಡಿದ್ರಲ್ಲ ಎಷ್ಟು ಅಳ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದೇ ಸಮ ಅವ್ನಿಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಜನ ಜಾಸ್ತಿಯಾಗಿ ಸ್ವಲ್ಪ ಸೌಂಡ್ ಆದ್ರೂ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಸರಿ ಅವ್ನು ಇನ್ನೂ ಎದ್ದಿದ್ರೆ ಅವ್ನಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಮತ್ತೆ ಟಾನಿಕ್ ಹಾಕಿ ಮಲಗಿಸ್ಬಿಟ್ಟೆ. ಅಷ್ಟರೊಳಗೆ ಎಲ್ಲರೂ ಕೂಡ ಊಟ ಮಾಡ್ಕೊಳ್ಳಿ ಆರಾಮಾಗಿ, ಇಲ್ಲ ಅವ್ನು ಅಳ್ತಾನೆ ಇದ್ರೆ ಊಟ ಮಾಡೋಕ್ಕಾಗಲ್ಲ ಅಂತ. ಹಂಗೆ ಕೂತ್ಕೊಳ್ಳಿ ಪಾಪ.
ಎದ್ದಾಡಿ ಮೆಲ್ಲಗೆ ಎದ್ದಾಡಿ ಪಾಪ ಇರಲಿ ಇರಲಿ ಪರಮಾತ್ಮ ಎಲ್ಲ ನೀನು ಗಣಪತಿ ಅಲ್ಲ ವೈಕುಂಠವಾಸ ಬಾ ಬಾ ಜಾಕೆ ಬಡಿತೀಯ ಬಾ ಕುತ್ಕೊಂಡು ಹೆಬ್ಬೆಟ್ಟಿಗೆ ಕೆಮ್ಮಕ್ಕೆ ಹೆಬ್ಬೆಟ್ಟಿಗೆ ದಾರ ಈ ಮತ್ತೆ ಸೋಕೆ ಹಾಂ ಮಾಡು ಕುಡಿ 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 ಎಲೆ ಪುಡಿ ತಟ್ಟೆ ಪಟ್ಟೆವೆಲ್ಲ ನೈ ಇನ್ನು ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತ ಹೇಳ್ಬೋದು. ಎಷ್ಟು ನೀಟಾಗಿ ಮಾಡಿಕೊಟ್ರು ಅಂದರೆ ಲಾಸ್ಟ್ ಟೈಮ್ ಬಂದಿರೋರು ಯಾರು ಪಂಕ್ತಿ ಊಟ ಮಾಡಬೇಕು, ಎಲೆಯಲ್ಲಿ ಊಟ ಮಾಡಬೇಕು, ಈ ಥರನೇ ಕುತ್ಕೋಬೇಕು, ಹೀಗೆ ಮಾಡಬೇಕು ಅಂತ ಯಾರೂ ಹೇಳಿರಲಿಲ್ಲ. ಬಟ್ ಇವರು ಅಷ್ಟು ಏನಿತ್ತೋ ಅದನ್ನು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಾಡಿಕೊಟ್ರು. ಮಾಡಿದ್ದು ನಮಗೂ ಕೂಡ ತುಂಬ ಖುಷಿ ಆಯಿತು. ತಟ್ಟೆ ಕೊಡಲಾ ಅಂತಂದರೆ ತಟ್ಟೆ ಎಲ್ಲ ಕೊಡೋಂಗಿಲ್ಲಮ್ಮ, ಎಲೆಲೇ ಕೊಡಬೇಕು ಅಂತಂದರೆ ಆಮೇಲೆ ಎಲೆನೂ ಅಷ್ಟೇ ನನ್ನ ಹಸ್ಬೆಂಡ್ ಉಲ್ಟಾ ಪಲ್ಟಾ ಇಟ್ಕೊಂಡ್ಬಿಟ್ಟಿದ್ರು. ಈ ಥರ ಎಲೆ ಇಟ್ಕೊಂಬಾರ್ದು, ಹಿಂಗೆ ಇಟ್ಕೋಬೇಕು ಅಂತ. ಊಟಕ್ಕೆ ಮುಂಚೆಗೆ ಸ್ವಲ್ಪ ಉಪ್ಪು ಕೊಡಬೇಕು, ಇದೆಲ್ಲನೂ ಕೂಡ ಅವರೇ ಹೇಳಿ ಮಾಡ್ತಾ ಇದ್ರು. ಸೊ ಖುಷಿ ಆಯಿತು. ಬಾಯ್ ಬಾಯ್ ಮಮ್ಮಿ. ಮಮ್ಮಿ ಅಜ್ಜಿಗೆ ಒಂದ್ಸರಿ ಜಸ್ಟ್ ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಅಮ್ಮ ಮತ್ತು ತಮ್ಮ ಇಬ್ರು ಸೊ ಅವ್ರನ್ನ ಡ್ರಾಪ್ ಮಾಡಬೇಕಾಗಿತ್ತಲ್ಲ, ಪೂಜೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ವಿ. ಅವ್ರನ್ನ ಡ್ರಾಪ್ ಮಾಡಿ ಹಾಗೆ ಅಮ್ಮನೂ ತಮ್ಮನೂ ಡ್ರಾಪ್ ಮಾಡಿ ಬರ್ತೀನಿ ಅಂತ ನನ್ನ ಹಸ್ಬೆಂಡ್ ಹೋದ್ರು. ಸೊ ಈಗ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಕಣ್ಣು ತುಂಬ ಉರಿ ಆಗ್ತಾ ಇದೆ. ನಿದ್ದೆ ಮಾಡಿಲ್ಲ. ಪ್ರೀತಮ್ಗೆ ಫುಲ್ ನೈಟ್ ಜ್ವರ ಬಂದು ನನಗೂ ನಿದ್ದೆ ಮಾಡಿಲ್ಲ. ಅವನು ಪಾಪ ಮಲಗಿಬಿಟ್ಟ. ಸರಿ, ಅವ್ನು ಎದ್ದೇಳೋಷ್ಟ್ರಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಣ್ಣೆಲ್ಲ ಬರ್ನ್ ಆಗ್ತಾ ಇದೆ, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದೇವ್ರ ಪೂಜೆದೆಲ್ಲ ಅಲ್ಲೇ ಇದೆ, ಅದನ್ನೆಲ್ಲ ಎತ್ತಬೇಕು. ಸೊ ಫೈನಲಿ ಪೂಜೆ ಆಯಿತು. ಹಿಂಗೆ ಅಂತಂದರೆ ದಾಸಪ್ಪ ಮನೆ ಒಳಗಡೆ ಕಾಲು ಇಕ್ತಿದ್ದಂಗೆ
ಈ ಮಳೆ ಗುಡುಗು ಸಿಡಿಲು ಮಿಂಚು ಬರುತ್ತಲ್ಲ ಹಾಗೆ ದಗಡಗಡಗಡಗಡಗ ಅನಿಸ್ತಾ ಇತ್ತು. ಹಿಂಗ ಮುಗೀತಲ್ಲ ಫೈನಲಿ. ಆಮೇಲೆ ಅವ್ರು ಹೇಳಿದ್ರು ತೃಪ್ತಿ ಆದೆ, ತುಂಬಾ ತೃಪ್ತಿ ಆಯ್ತು ಅಂತ ಹೇಳ್ಬಿಟ್ಟು. ಅದು ಮೇಯ್ನು, ಅವರನ್ನ ತೃಪ್ತಿ ಪಡಿಸಿ ಕಳ್ಸಿದ್ರೆ ಸೊ ದೇವ್ರು ನಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ. ಆಯ್ತು, ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಆರಾಮಾಗಿ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಬಜ್ಜಿ ಬೆಳಗ್ಗೆ ಹಾಕಿದ್ರೆ ಅಷ್ಟೇನೆ, ಅದಾದ್ಮೇಲೆ ಬಜ್ಜಿ ಹಾಕಕ್ ಟೈಮೇ ಆಗಿಲ್ಲ. ಏನಂತ ಅಂದ್ರೆ ಸ್ವಲ್ಪ ಪಂಕ್ತಿ ಅಂತ ಹೇಳ್ತೀವಲ್ಲ, ಅಲ್ಲಿ ಕುತ್ಕೊಂಡೆಲ್ಲ ಊಟ ಮಾಡ್ಬಿಡ್ಬೇಕಂತ ಅಂದ್ರು. ಸೊ ಮಾಡಿದ್ದೆ ಆಯ್ತು, ಅದೇ ಅಡ್ಜಸ್ಟ್ ಆಯ್ತು. ಸರಿ ಇವಾಗ ಸ್ವಲ್ಪ ಕಾಫಿಗೆ 1-2 ಬಜ್ಜಿ ಹಾಕೊಡೋಣ ಅಜ್ಜಿಗೆ ಬಜ್ಜಿ ಅಂತ ಹೇಳಿ ಬಂದೆ. ನಂಗೆ ಇನ್ನೂ ಕಣ್ಣ ಹಂಗೆ ಉರಿತಾ ಇದೆ. ಆಯ್ತು, ದಾಸಪ್ಪ ಏನಂತ ಅಂದ್ರೆ ಅಮ್ಮ ಮನೆಯಿಂದ ಕರ್ಕೊಂಡ್ ಬಂದ್ವಿ ನಾವು. ಇಲ್ಲೆಲ್ಲೂ ನಮಗೆ ಸಿಗ್ಲೇ ಇಲ್ಲ ಗೊತ್ತಾ. ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲಾನು ವಿಚಾರಿಸಿ ಕೇಳಿ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಲಾಸ್ಟ್ ಅಲ್ಲಿ ಅಮ್ಮಂಗ್ ಫೋನ್ ಮಾಡಿ ಈ ತರ ಸಿಗ್ತಲ್ಲ ಅಂತ. ಶನಿವಾರದ ಇವಾಗ ಶ್ರಾವಣ ಅಲ್ವಾ, ಶನಿವಾರದಲ್ಲಿ ಸಿಗಲ್ಲ, ಶುಕ್ರವಾರ ಆಗಿರೋದ್ರಿಂದ ಸಿಗ್ಬೋದೇನೋ, ಬಟ್ ನೀವೇ ಬಂದು ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕಂತಂದ್ರು. ಸರಿ ಅಪ್ಪ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಾವೇ ಹೋಗಿ ಕರ್ಕೊಂಡ್ ಬಂದು ಮತ್ತೆ ಡ್ರಾಪ್ ಮಾಡಿ ಆಯ್ತು. ಒಂದ್ ದೊಡ್ಡ ಕೆಲಸ ಮುಗೀತು ಅಂತ ಹೇಳ್ಬೋದು. ನಿಜವಾಗ್ಲೂ ಅವ್ರ ಮನೆಗ್ ಬಂದ ತಕ್ಷಣ ಅದ್ ಕೊಡಿ ಇದ್ ಕೊಡಿ ಆಯ್ತಾ ಅಂತ ಮಳೆ ಗುಡುಗು ಸಿಡಿಲು ಬಂದಾಗ ಡಪ್ಪ 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 ಅಂತ ಇರುತ್ತಲ್ಲ, ಹಂಗಾಗೋಯ್ತು. ನನ್ಗೆ ಸೀರೆ ಉಡ್ಕೋಬೇಕು ಅಂತ ಹೇಳಿ ಎತ್ತಿಟ್ಟಿದ್ದೆ, ಟೈಮೇ ಆಗ್ಲಿಲ್ಲ. ತಲೆ ಬಚ್ಚೋದಕ್ಕೆ ನಂಗೆ ಟೈಮ್ ಆಗ್ಲಿಲ್ಲ. ನಾನು ಹೆಂಗಿದ್ದು ಅಡಿಗೆ ಮಾಡ್ಬೇಕಾದ್ರೆ ಹಂಗಂಗೆ ಪೂಜೆನೂ ಹಾಗೆ ಹೋಯ್ತು. 1 ನಿಮಿಷ ಟೈಮ್ ಸಿಗ್ಲಿಲ್ಲ ನನ್ಗೆ. ಅವ್ರಿಗೆ ಬೇರೆ ಕಡೆ ಬೇರೆ ಕೆಲಸ ಇತ್ತು ಅಂತ ಅಂದ್ರು. ಸೊ ಇನ್ನು ತಡ ಆಗತ್ತೆ ಅವ್ರು ಬರೋದು ಮಾಡೋದು ಅಂತ ಅನ್ಕೊಂಡಂಗ ಆಗ್ಲೇ ಇಲ್ಲ. ಹಂಗೂ ಎಲ್ಲ ಅಡಿಗೆ ಮುಗಿಸ್ಬಿಟ್ಟೆ. ನನ್ಗೆ ಮುದ್ದೆ ಮಾತ್ರ ಅಷ್ಟು ಚೆನ್ನಾಗಿ ತಿರ್ವಾಗ ಬರ್ಲಿಲ್ಲ. ಸೊ ಫೈನಲಿ ಹೆಂಗೋ ಮಾಡಿ ಮುಗಿಸಿದ್ವಿ. ವೆಂಕಟರಮಣ ಗೋವಿಂದ ಒಪ್ಪಿಸ್ಕೊಂಡ್ರೆ ಸಾಕು. ಅವ್ರು ಅದ್ನೇ ಹೇಳ್ತಾ ಇದ್ದು ಹೋಗೋ ತನಕ ಒಪ್ಪಿಸ್ಕೊಳಪ್ಪ. ಪ್ರೀತು, ಏನಾಯ್ತು ನಿಂಗೆ ಪೂಜೆ ಮಾಡ್ಬೇಕಾದ್ರೆ? ಹೂವೆಲ್ಲ ಕೈಗೆ ಸುತ್ಕೊಂಡಿದ್ದ, ಎಲ್ಲ ಬಿಚ್ಚಾಕಿದ್ದಾನೆ. ಏನಾಯ್ತು ನಿನಗೆ ಪೂಜೆ ಮಾಡ್ಬೇಕಾದ್ರೆ ಅಷ್ಟೊಂದು ಅಳ್ತೈತೆಲ್ಲ? ಹೂವ ಅದು. ಅಜ್ಜಿ ಕೊಡು. ಅಜ್ಜಿ ಹೇಳು. ಅಜ್ಜಿ ಎಸಿಬಾರ್ದು, ಕೊಡಬೇಕು ಕೈಗೆ. ಏಯ್ ಹಂಗೆ ಮಾಡಬಾರ್ದು ಅಜ್ಜಿ. ಸ್ವಲ್ಪ ಕೆಮ್ತಾ ಇದ್ದಾನೆ ಇನ್ನೂ. ಜ್ವರ ಎಲ್ಲ ಬಿಟ್ಟು ಟಾನಿಕ್ ಹಾಕಿದ್ಮೇಲೆ ಜ್ವರ ಎಲ್ಲ ಕಮ್ಮಿ ಆಗಿದೆ. ಇಲ್ಲಡು, ಇಲ್ಲ ನೋಡೋಣ, ಜ್ವರ ಇಲ್ಲ, ಕಮ್ಮಿ ಆಗಿದೆ. ಸ್ವಲ್ಪ ದೂರದಿಂದ ಟಿವಿ ನೋಡಬೇಕು, ಅಲ್ಲೇ ಕುತ್ಕೊಂಡು ಹೋಗಿ ನೋಡು. ಹೆಲಿಕಾಪ್ಟರ್ ಕಾರಲ್ಲಿದೆ ಅಲ್ಲ. ಮನೆ ಒಳಗೆ ಅಜ್ಜಿ ಕಾಫಿ ಕುಡಿ. ಸೀರಿಯಲ್ ಹಿಂಗೆ ಅರ್ಥ ಆಗೋದೇ ತಪ್ಪಾಗೋಗೈತಿ ಇವಾಗ. ಮೊದಲೇ ಸರಿ ಇತ್ತು, ನಿಂಗೆ ಅರ್ಥ ಆಗಬಾರ್ದಿತ್ತು ಸೀರಿಯಲ್. ಈಗ ಅರ್ಥ ಮಾಡ್ಕೊಂಡು ಒಂದೇ ಸಮ ಸೀರಿಯಲ್ ನೋಡ್ತೀಯ. ಅಜ್ಜಿಗೆ ಬಜ್ಜಿ ಮಾಡಿದ್ದೀನಿ ತಿನ್ನು. ಹಾಂ ಚೆನ್ನಾಗಿತ್ತು ಅಜ್ಜಿ ಬಜ್ಜಿ ಮಧ್ಯಾಹ್ನ. ಸೊ ಇದೇ ಡ್ರೆಸ್ಸು ಹೆಂಗೆ ಕಾಣಿಸ್ತಾ ಇದೆ. ಬೆಳಗ್ಗೆ ಡ್ರೆಸ್ ಹೆಂಗಿದೆ ಅಂತ ತೋರಿಸೋದಕ್ಕೂ ನನಗೆ ಟೈಮ್ ಆಗಲಿಲ್ಲ. ನಾನು ಸೀರೆ ಹಾಕೊಳ್ಳೋಕೆ ಟೈಮ್ ಆಗಲಿಲ್ಲ. ಮಕ್ಕಕ್ಕೆ ಒಂದು ಕ್ರೀಮು ಪೌಡರ್ ಸಹ ಹಚ್ಚಿಲ್ಲ ನಾನು. ಹೆಂಗಿದೆ ಹಂಗಂಗೆ ಪ್ರಗತಿಗೂ ಅಷ್ಟೇ ರೆಡಿ ಮಾಡೋಕ್ಕಾಗಲೇ ಇಲ್ಲ. ಅದೆಲ್ಲ ಇನ್ನೊಂದು ದಿನ ಮಾಡೋದು ಅಲ್ವಾ ಅಜ್ಜಿ? ಇವತ್ತು ಪೂಜೆ ಮೇಯ್ನು, ಪೂಜೆ ಮಾಡಿದ್ದು. ಸೊ ದೇವ್ರಿಗೆಲ್ಲ ಪೂಜೆ ಮಾಡಿದ್ವಿ. ಆಯಿತು. ಇನ್ನು ಪ್ರೀತಮ್ಗೂ ಕೂಡ ಫೀವರ್ ಜಾಸ್ತಿ ಆಗೋಯ್ತು. ಆಮೇಲೆ ಒಂದು ಸ್ವಲ್ಪ ಹಂಗೆ ಕಮ್ಮಿ ಆಗೋದು ಮತ್ತೆ ಜಾಸ್ತಿ ಆಗೋದು. ಅವ್ನಿಗೆ ಆಗ್ತಿದ್ದಂಗೆ ನೆಕ್ಸ್ಟು ನನಗೆ ಸ್ಟಾರ್ಟ್ ಆಯಿತು. ಫುಲ್ ತಲೆನೋವು ಬಂದ್ಬಿಟ್ಟಿತ್ತು. ಎಷ್ಟು ಅಂತ ಅಂದರೆ ತಡ್ಕೊಳಕ್ಕಾಗ್ದಷ್ಟು ತಲೆನೋವು ಬಂದ್ಬಿಟ್ಟಿತ್ತು. ಅಜ್ಜಿ ನೀವೆಲ್ಲ ತಲೆಗೆ ಎಣ್ಣೆ ಹಾಕಲ್ಲ ಹಂಗೆ ಹಿಂಗೆ ಅಂತ ಇಟ್ಕೊಂಡು ನೀಟಾಗಿ ತಲೆಗೆಲ್ಲ ಎಳ್ಳೆಣ್ಣೆ ಹಚ್ಚಿ ಒಂಚೂರು ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡಿದ್ರು. ಒಂಥರ ಹೆಂಗೆ ಅಂತಂದರೆ ತಲೆಯಿಂದ ನರ ಎಳ್ದಂಗೆ ಆಗ್ತಾಯಿತ್ತು. ಸೊ ನನಗಂತೂ ತುಂಬ ಅಂದರೆ ತುಂಬಾ ಅದು ಎಫೆಕ್ಟ್ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಕೈಲಿ ಕೂದಲಿಗೆ ಎಣ್ಣೆ ಹಚ್ಚಿಸ್ಕೊಂಡು ಆರಾಮಾಗಿ ಮಲ್ಕೊಂಬಿಡೋಣ, ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಯ್ತು, ಕೂಚ ಕೆಳಗಡೆ